ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಜಾಯಿನ್ ಆಗ್ತಿದ್ದಾರೆ ಲೈವ್ ನಲ್ಲಿ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಸೊ ಮೊದಲ ಕೇಸ್, ಇವತ್ತಿನ ಮೊದಲ ಸುದ್ದಿ, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ತೀವ್ರಗೊಳ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ತನಿಖೆ. ಪ್ರಜ್ವಲ್ ಹಾಗೂ ರೇವಣ್ಣಗೆ ಎಸ್ಐಟಿ ನೋಟಿಸ್ ಕೊಡ್ತಾ ಇದೆ. ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿ ಅಂತ ಎಸ್ಐಟಿ ಸೂಚನೆ ಕೊಟ್ಟಿದ್ದು, ರೇವಣ್ಣ ಪ್ರಜ್ವಲ್ ನಿವಾಸಕ್ಕೆ ನೋಟಿಸ್ ಅಂಟಿಸಿದೆ ಎಸ್ಐಟಿ. ಇವತ್ತು ಬೆಳಗ್ಗೆ 10ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ಗೆ ನೋಟಿಸ್ ನೀಡಲಾಗಿದ್ದು, ನಾಳೆ ಬೆಳಗ್ಗೆ 11ಕ್ಕೆ ಬರುವಂತೆ ಎಚ್ಡಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಇನ್ನು ಸಂತ್ರಸ್ತೆಗೂ ಹಿಂದೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಜ್ವಲ್ ರೇವಣ್ಣ ಬಂದು ಉತ್ತರ ಕೊಡಬೇಕು ಅಂತ, ನಾಳೆ 11 ಗಂಟೆಗೆ ರೇವಣ್ಣ ಬಂದು ಉತ್ತರ ಕೊಡಬೇಕು ಅಂತ ನೋಟಿಸ್ ನೀಡಲಾಗಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸ್ತಾ ಇದ್ದಾರೆ. ಪ್ರಜ್ವಲ್ ಹಾಗೂ ರೇವಣ್ಣಗೆ ಎಸ್ಐಟಿ ನೋಟಿಸ್ ಕೊಟ್ಟಿದ್ದು, ವಿಚಾರಣೆಗೆ ಬನ್ನಿ ಅಂತ ಹೇಳಿದೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿರುವಂತಹ ವಿಷಯ. ಜೊತೆಗೆ ಪ್ರಜ್ವಲ್ ನನ್ನ ಸಸ್ಪೆಂಡ್ ಮಾಡಲಾಗಿದೆ ಸದ್ಯಕ್ಕೆ. ಸೊ ಎಸ್ಐಟಿಯಿಂದ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. ಇದರ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತುನು ನಮ್ಮೊಂದಿಗೆ ಲೈವ್ ನಲ್ಲಿ ಇದ್ದಾರೆ. ಹರೀಶ್, ಇಡೀ ರಾಜ್ಯ ರಾಜಕಾರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಯಿತು. ಜೊತೆಗೆ ಜೆಡಿಎಸ್ನ ಪಾಲಿಗೆ ದೊಡ್ಡ ಮುಜುಗರದ ವಿಷಯ, ಮೈತ್ರಿಗೆ ಬಂದಿರುವಂತಹ ಬಿಜೆಪಿಗೂ ಇದರ ಬಿಸಿ ತಡ್ತಾ ಇದೆ. ಸದ್ಯಕ್ಕೆ ಎಸ್ಐಟಿಯಿಂದ ನೋಟಿಸ್ ಜಾರಿಯಾಗಿದೆ. ನೋಟಿಸ್ನಲ್ಲಿ ಏನ್ ಮಾಹಿತಿ ಕೊಡಲಾಗಿದೆ? ಜೊತೆಗೆ ಪ್ರಜ್ವಲ್ ಇವತ್ತು ಬರಬೇಕು ಅಂತ ಇದೆ. ಪ್ರಜ್ವಲ್ ದೇಶದಲ್ಲೇ ಇಲ್ಲ. ಭಾವನಾ, ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಎಂದು ಹೇಳಲಾಗ್ತಿದ್ದಂತಹ ಪ್ರಕರಣ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಎಸ್ಐಟಿ ತಂಡವನ್ನು ಸಹ ರಚನೆ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಎಸ್ಐಟಿ ತಂಡ ಆರಂಭ ಮಾಡಿದೆ. ಅದರ ಮೊದಲ ಭಾಗವಾಗಿ ಎಸ್ಐಟಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಅದು ಪ್ರಜ್ವಲ್ ರೇವಣ್ಣ ಮತ್ತು ಎಚ್ಡಿ ರೇವಣ್ಣ ಅವರಿಗೆ 354A ಮತ್ತು 354D ಪ್ರಕರಣ ಸೆಕ್ಷನ್ ಅಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯವನ್ನ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ಡಿ ರೇವಣ್ಣ ಮಾಡಿದ್ದಾರೆ ಅಂತ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಲೈಂಗಿಕ ದೌರ್ಜನ್ಯದಡಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ದಾಖಲಿಸಿಕೊಂಡು ಎಸ್ಐಟಿ ರಚನೆ ನಂತರ ಇದು ಎಸ್ಐಟಿ ಈಗ ಮೊದಲ ಭಾಗವಾಗಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಆರೋಪಿ ನಂಬರ್ 1 ಆಗಿರುವಂತಹ ಎಚ್ಡಿ ರೇವಣ್ಣನವರಿಗೆ, ಆರೋಪಿ ನಂಬರ್ 2 ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಟಿಸ್ ನಲ್ಲಿ ವಿಷಯವನ್ನ ಹೇಳಿರೋದೇನಂದ್ರೆ, ಇಂದು ಪ್ರಜ್ವಲ್ ರೇವಣ್ಣನವರು ಖುದ್ದು ಎಸ್ಐಟಿ ತಂಡದ ಎದುರು ಹಾಜರಾಗಬೇಕು ಅನ್ನುವಂತಹದ್ರಲ್ಲೂ ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. 10 ಗಂಟೆಗೆ ಎಸ್ಐಟಿ ತಂಡದ ಎದುರು ಪ್ರಜ್ವಲ್ ರೇವಣ್ಣ ಹಾಜರಾಗಿ ವಿಚಾರಣೆಗೆ ಒಳಪಡಬೇಕು ಅನ್ನುವಂತ ಸ್ಪಷ್ಟ ಸೂಚನೆಯನ್ನ ನೋಟಿಸ್ ನಲ್ಲಿ ನೀಡಲಾಗಿದೆ. ಒಂದು ಮಾಹಿತಿಯ ಪ್ರಕಾರ ಭಾವನಾ, ನಿನ್ನೆ ಅವರ ಮನೆಯಲ್ಲಿ ಯಾರೂ ಇರ್ಲಿಲ್ಲ, ಹೀಗಾಗಿ ಮನೆಯ ಬಾಗಿಲಿಗೆ ನೋಟಿಸನ್ನ ಅಂಟಿಸಲಾಗಿದೆ ಅನ್ನುವಂತಹದ್ದು ಸದ್ಯ ಇರುವಂತಹ ವಿಚಾರ. ನೋಟಿಸನ್ನ ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ನೋಟಿಸ್ ಅನ್ನ ಎಸ್ಐಟಿ ಸರ್ವ್ ಮಾಡಿದೆ, ಅದು ರಿಸೀವ್ ಆಗಿಲ್ಲ. ಆದ್ರೆ ಅವರ ಮನೆಗೆ ಅಂಟಿಸಿ ಹೋಗಿದ್ದಾರೆ ಅನ್ನುವಂತಹದ್ದು ಈಗಾಗಲೇ ಅವರಿಗೆ ಆರೋಪಿಗಳಿಗೆ ಈ ವಿಷಯ ತಿಳಿಸಲಾಗಿದೆ. ಇವರು ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣನವರ ವಿಚಾರಕ್ಕೆ ಹೇಳೋದಾದ್ರೆ, ಇವತ್ತು 10 ಗಂಟೆಗೆ ಹಾಜರಾಗಿ ಅಂತ ಎಸ್ಐಟಿ ಒಂದು ನಿರ್ದೇಶನವನ್ನ ಸೂಚನೆಯನ್ನ ನೀಡಿದ್ರು ಸಹ ಪ್ರಜ್ವಲ್ ದೇಶದಲ್ಲಿ ಇಲ್ಲ, ದೇಶದ ಹೊರದೇಶದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದೆಷ್ಟು ಸತ್ಯ ಸುಳ್ಳು ಅನ್ನುವಂಥದ್ದು ಇನ್ನು ಗೊತ್ತಾಗ್ತಾ ಇಲ್ಲ. ಆದ್ರೆ ಇದುವರೆಗೂ ಸಹ ಎಲ್ಲಿಯೂ ಯಾರ ಸಂಪರ್ಕಕ್ಕೂ, ಅವರ ಪಕ್ಷದವರ ಸಂಪರ್ಕಕ್ಕಾಗ್ಲಿ ಮಾಧ್ಯಮಗಳ ಸಂಪರ್ಕಕ್ಕಾಗ್ಲಿ ಎಲ್ಲೂ ಸಹ ಇದುವರೆಗೂ ಸಿಕ್ಕಿಲ್ಲ. ಹೀಗಾಗಿ ಎಸ್ಐಟಿ ತಂಡ ಎದುರು ಇವತ್ತು 10 ಗಂಟೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ನಿರ್ದೇಶನ ಸೂಚನೆಯನ್ನ ನೀಡಿದೆ ನೋಟಿಸ್ ನಲ್ಲಿ. ಅವರು ಹಾಜರಾಗ್ತಾರಾ ಇಲ್ವಾ, ಅಥವಾ ಅವರ ಪರವಾಗಿ ವಕೀಲರು ಹಾಜರಾಗ್ತಾರ ಅನ್ನುವಂಥದ್ದು ಸದ್ಯದ ಕುತೂಹಲ ಇರ್ತಕ್ಕಂಥದ್ದು.
ಪ್ರಜ್ವಲ್ ಹರೀಶ್, ರೇವಣ್ಣ ಖುದ್ದು ಹಾಜರಾಗಬೇಕು ಪ್ರಶಾಂತ್ ಅಂತ ಮತ್ತೊಂದು ಪ್ರಶ್ನೆ ಹೇಳೋದ್ರಿಂದ ಕೇಳ್ತಾರೆ. ಜೊತೆಗೆ ನಾನು ಒಂದು ಆಡ್ ಮಾಡ್ತಾ ಇದ್ದೀನಿ. JDS ನ ಸ್ಥಳೀಯ ಕಾರ್ಯಕರ್ತರು ಏನ್ ಮಾತಾಡ್ಕೊಳ್ತಿದ್ದಾರೆ ಇದ್ರ ಬಗ್ಗೆ, ಈ ಪ್ರಕರಣ ಹೆಂಗ್ ನೋಡ್ತಾ ಇದ್ದಾರೆ ಅವರು? ಅಂಡ್ ಪ್ರಶಾಂತ್ ಒಂದು ಕ್ವಶನ್ ಇದೆ. ಎಸ್ ಪ್ರಶಾಂತ್, ಪ್ಲೀಸ್ ಕಂಟಿನ್ಯೂ. ಇಲ್ಲ ಹರೀಶ್, ಇಡೀ ನಾವು ಬೇರೆ ಬೇರೆ ವರ್ಷನ್ಗಳನ್ನು ನಿನ್ನೆ ಮೊನ್ನೆ ಕೇಳ್ತಾ ಇದ್ದೀವಿ. ಆದರೆ ರೇವಣ್ಣ ಕುಟುಂಬದ ಆಪ್ತರು ಏನು ಹೇಳ್ತಿದ್ದಾರೆ? ಯಾವುದಾದ್ರೂ ವಕೀಲರನ್ನು ಸಂಪರ್ಕಿಸಿದ್ದಾರಾ? ಅಥವಾ ಈಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದಿದ್ದು ನಿಜಾನಾ, ಅಥವಾ ಭಾರತದಲ್ಲೇ ಬೇರೆ ಭಾಗದಲ್ಲಿದ್ದಾರಾ? ರೇವಣ್ಣ ಕುಟುಂಬದ ಕಡೆಯಿಂದ ಏನು ವರ್ಷನ್ ಕೇಳಿ ಬರ್ತಾ ಇದೆ? ಪ್ರಶಾಂತ್, ರೇವಣ್ಣನವರ ಆಪ್ತರು ಹೇಳೋ ಪ್ರಕಾರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತರು ಮುಜುಗರಕ್ಕೆ ಒಳಗಾಗಿರೋದು ನಿಜ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಾಜಿ ಶಾಸಕರಾದಂತಹ KS ಲಿಂಗೇಶ್ ಅವರು ನಿನ್ನೆ ಹೇಳ್ತಾ ಇದ್ರು, ಈ ಪ್ರಕರಣದಲ್ಲಿ ಅಶ್ಲೀಲ ವಿಡಿಯೋ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ವಿಚಾರವನ್ನ ಹಂಚ್ಕೊಳ್ಳೋದಿಲ್ಲ, ಆದ್ರೆ ಉದ್ದೇಶಪೂರ್ವಕವಾಗಿ HD ರೇವಣ್ಣನವರ ಮೇಲೆ ಈ ಹಿಂದಿನ 4 ವರ್ಷಗಳ ಹಿಂದೆ ನಡೆದಿತ್ತು ಎನ್ನಲಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರುದ್ದೇಶದಿಂದ ಈ ದೂರನ್ನ ನೀಡಲಾಗಿದೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಇದನ್ನ ಗಮನಿಸಿದಾಗ ಅಶ್ಲೀಲ ವಿಡಿಯೋ ಸಂಬಂಧಪಟ್ಟಂತೆ ಪ್ರಜ್ವಲ್ ಅದರದ್ದು ಎನ್ನದಾದಂತಹ ವಿಡಿಯೋ ಸಂಬಂಧಪಟ್ಟಂತೆ ಯಾರೂ ಸಹ ಇದನ್ನ ವಹಿಸ್ಕೊಳ್ಳಿಕ್ಕೆ ಅಥವಾ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ರೇವಣ್ಣವರ ಆಪ್ತರಾಗ್ಲಿ ಅಥವಾ JDS ನಾಯಕರಾಗ್ಲಿ ಯಾರೂ ಸಹ ರೆಡಿ ಇಲ್ಲ. ಯಾಕೆಂದ್ರೆ HD ಕುಮಾರಸ್ವಾಮಿ ಅವರೇ ಹೇಳಿದ್ರು, ಇದು ನನ್ನ ಮನೆಯ ವಿಷಯ ಅಲ್ಲ, ನಂದೇ ಮನೆ ಬೇರೆ, HD ರೇವಣ್ಣನವರ ಮನೆ ಬೇರೆ, ನಾನು ಕಾವಲು ಕಾಯ್ತಾ ಇರೋಕ್ಕಾಗತ್ತಾ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.